ಮರು ಕಾಯಿಲೆ ಅಂತಂದರೆ ಮೆಮ್ರಿ ಲಾಸ್ ಅಂದರೆ ಅದು ಯೂಶಲಿ ಏನಾಗುತ್ತೆ, ಲೈಕ್ ರೀಸೆಂಟ್ ಇವೆಂಟ್ಸ್ ಅಂತೀವಿ, ಅಂದರೆ ನಿನ್ನೆ ಮೊನ್ನೆ ಆಗಿರೋದನ್ನು ಮರ್ತೋಗ್ತಾರೆ. ಸೊ ಅದನ್ನು ಈಗ ನಾವು ಮೆಮ್ರಿ ಲಾಸನ್ನು ನಾವು ಶಾರ್ಟ್ ಟರ್ಮ್ ಮೆಮ್ರಿ, ಲಾಂಗ್ ಟರ್ಮ್ ಮೆಮ್ರಿ ಅಂತ ಡಿವೈಡ್ ಮಾಡ್ತೀವಿ. ಶಾರ್ಟ್ ಟರ್ಮ್ ಮೆಮ್ರಿ ಅಂದರೆ ನಿನ್ನೆ ಮೊನ್ನೆ ಆಗಿರೋದಾಗಲಿ, ಇಲ್ಲ ಇವತ್ತು ಬೆಳಗ್ಗೆ ಆಗಿರೋದಾಗಲಿ, ಈಗ ಇಮಿಡಿಯೇಟ್ಲಿ ಯಾರೋ ಒಬ್ಬರಿಗೆ ಮೀಟಾಗಿ ಹೋಗಿರ್ತಾರೆ, ಅವ್ರು ಯಾರು ಅಂತ ಅನ್ನೋದಾಗಲಿ, ಫ್ಯಾಮ್ಲಿ ಮೆಂಬರು, ಇಲ್ಲ ನೀವು ಯಾವುದಾದ್ರೂ ಫ್ಯಾಮ್ಲಿ ಮೆಂಬರು ಯಾರು ಈಗ ಮೀಟಾಗಿ ಹೋಗಿರ್ತಾರೋ ಅವ್ರು ಮರ್ತೋಗೋದಾಗಲಿ, ಇಲ್ಲ ಯಾವುದಾದ್ರೂ ಒಂದು ವಸ್ತು ಲೈಕ್ ಚಶ್ಮಾ ಇಲ್ಲ ನಿಮ್ಮ ವಾಲೆಟ್ ಆಗಲಿ ಎಲ್ಲೋ ಇಟ್ಟು ಮರ್ತೋಗಿರ್ತೀರ, ಇಲ್ಲ ಒಬ್ಬೊಬ್ಬರಿಗೆ ಯಾವ ದಾರಿ, ಈಗ ಮನೆಯಿಂದ ಬಂದಿರೋ ದಾರಿ ಆಗಲಿ, ಇಲ್ಲ ಮನೆ ಹತ್ರ ಇರೋ ಅಂಗಡಿ ದಾರಿ ಗೊತ್ತಿರುತ್ತೆ, ಬಟ್ ಅದು ಸಡನ್ನಾಗಿ ಈ ರೂಟ ಬೇರೆ ರೂಟ ಅಂತ ಮರ್ತೋಗಿರುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ, ಇವೆಲ್ಲ ಶಾರ್ಟ್ ಟರ್ಮ್ ಮೆಮ್ರಿ ಲಾಸ್ ಅಂತೀವಿ. ಇನ್ನು ಲಾಂಗ್ ಟರ್ಮ್ ಮೆಮ್ರಿ ಲಾಸ್ ಅಂದರೆ ಸಾಕಷ್ಟು ತಿಂಗಳು ಇಲ್ಲ ವರ್ಷ ಇಲ್ಲ ಎಷ್ಟೋ ವರ್ಷಗಳ ಮುಂಚೆ ಆಗಿರೋದು ಯಾವುದಾದ್ರೂ ಈವೆಂಟ್ ಇದ್ದರೆ ಅದನ್ನು ಮರ್ತೋಗಿರೋದು. ಯೂಶಲಿ ಮೆಮ್ರಿ ಲಾಸಲ್ಲಿ ಲಾಂಗ್ ಟರ್ಮ್ ಮೆಮ್ರಿ ಲಾಸ್ ಆಗೋದು ಕಮ್ಮಿ, ಯಾಕಂದರೆ ಅದು ಭಾಳ ಸಾಕಷ್ಟು ಸ್ಟ್ರಾಂಗ್ ಆಗಿ ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ. ಯೂಶಲಿ ನಾವು ಹೇಳೋ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಲಾಂಗ್ ಟರ್ಮ್ ಮೆಮ್ರಿ ಅಂದರೆ ಹಳೆಯ ಮೆಮ್ರೀಸ್ ಏನಿರ್ತಾವೋ ಅದು ಸಾಕಷ್ಟು ಬ್ರೈನಲ್ಲಿ ಎಲ್ಲ ಏರಿಯಾಗಳಲ್ಲಿ ಡೆಪಾಸಿಟ್ ಆಗಿರುತ್ತೆ, ಅಂದರೆ ಅದು ಸ್ಟ್ರಾಂಗ್ ಆಗಿ ಉಳಿದೋಗಿರುತ್ತೆ. ಸೊ ಅದಕ್ಕೆ ಅದು ಮರ್ತು ಹೋಗಲ್ಲ. ಬಟ್ ಅದೇ ಶಾರ್ಟ್ ಟರ್ಮ್ ಮೆಮ್ರಿ ಇರೋದು, ಅಂದರೆ ಈಗ ಇವತ್ತು ಬೆಳಗ್ಗೆ ಆಗಿರೋದಾಗಲಿ, ನಿನ್ನೆ ಆಗಿರೋದಾಗಲಿ, ಇಲ್ಲ ಈಗ ರೀಕಾಲ್ ಮಾಡಿರೋದಾಗಲಿ ಅದು ಇಮಿಡಿಯೇಟ್ ಮರೆಯೋದಕ್ಕೆ ಕಾರಣ ಏನಂದರೆ ಅದು ಜಸ್ಟ್ ಹೋಗಿ ಒಂದೇ ಒಂದು ಏರಿಯಾ ಅಂತೀವಿ, ಟೆಂಪೊರಲ್ ಲೋಬ್ ಅಂತೀವಿ, ಆ ಏರಿಯಾದಲ್ಲಿ ಅಷ್ಟೇ ಜಸ್ಟ್ ಹೋಗಿ ಸ್ಟೋರ್ ಆಗಿರುತ್ತೆ. ಅದು ಇನ್ನು ರೀಕಾಲ್ ಆರ್ ರಿವಿಷನ್ ಏನಾದರೂ ಮಾಡಿದರೆ ಅದು ಲಾಂಗ್ ಟರ್ಮ್ ಮೆಮ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಮಾಡಲಾರ್ದಾಗ ಅದು ಡಿಸ್ಪೋಸೇಬಲ್ ಒಂದೊಂದು ಸರಿ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಉಳ್ಕೊಳ್ಳೋದಿಲ್ಲ. ಆ ಥರ ಒಂದೇ ಜಾಗದಲ್ಲಿ ಇರೋದ್ರಿಂದ ಲಾಸ್ ಆಗುತ್ತೆ. ಈಗ ಈ ಥರ ಮೆಮ್ರಿ, ಈಗ ನಾವು ಚಶ್ಮಾ ಎಲ್ಲೋ ಇಟ್ಟು ಮರ್ತೋಗೋದು, ವಾಲೆಟ್ ಎಲ್ಲೋ ಇಟ್ಟು ಮರ್ತೋಗೋದು, ಸ್ವಲ್ಪ ಹೊತ್ತಾದ್ಮೇಲೆ ನೆನಪಾದರೆ ಅವೆಲ್ಲ ನಾರ್ಮಲ್, ಅದೆಲ್ಲರಿಗೂ ಆಗ್ಬೋದು ಯಾವಾಗನೊಂದು ಸರಿ, ಅದಕ್ಕೆ ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಬಟ್ ಅದೇ ಸಾಕಷ್ಟು ಸರಿ ಆಗ್ತಾಯಿದ್ದು ಮತ್ತು ಎಷ್ಟೋ ಇಂಪಾರ್ಟೆಂಟ್ ವಿಚಾರಗಳು ಉಳಿತಾ ಇಲ್ಲ ಅಂತಂದರೆ ಆವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ಏಜ್ ಗ್ರೂಪಲ್ಲೂ ಆಗ್ಬೋದು. ಈಗ ಲೈಕ್ ಮಕ್ಕಳಲ್ಲಿ ನಾವು ಎಷ್ಟೋ ಪೇಜಸ್ ಓದಿರ್ತಾರೆ, ಅದು ಫುಲ್ ನೆನಪಿಲ್ಲ ಅಂದರೆ ಅದು ನಾರ್ಮಲ್. ಅದನ್ನು ರಿವಿಷನ್ ಮಾಡಿದರೆ ಎಷ್ಟೋ ಮಟ್ಟಿಗೆ ನೆನಪಿರುತ್ತೆ. ಸೊ ಅದನ್ನು ನಾವು ಮೆಮ್ರಿ ಲಾಸ್ ಅಂತ ಹಿಡಿಯೋಕ್ಕಾಗಲ್ಲ. ಅದೇ ಯಂಗರ್ ಏಜ್ ಗ್ರೂಪ್ ಲೈಕ್ 18 ವರ್ಷದಿಂದ 50 ವರ್ಷ 60 ವರ್ಷವರೆಗಾಗಲಿ, ಆ ಏಜ್ ಗ್ರೂಪಲ್ಲಿ ಈಗ ಏನಾದರೂ ಇಂಪಾರ್ಟೆಂಟ್ ಇರೋದನ್ನೂ ಮರ್ತೋಗ್ತಿದ್ದಾರೆ. ಲೈಕ್ ನಾನೇನೋ ಹೇಳಕ್ಕೆ ಹೋಗ್ತಿದ್ದೀನಿ, ಬಟ್ ಅದು ಏನೋ ಹೇಳಬೇಕಾಗಿತ್ತಲ್ಲ ಮರ್ತೋದೆ ಅಂತ ಆಗೋದು. ಅದು ಸರಿ ಆದರೆ ಆ ಏಜ್ ಗ್ರೂಪಲ್ಲಿ ಅದಕ್ಕೆ ನಾವು ಸೂಕ್ತ ಟ್ರೀಟ್ಮೆಂಟು ಕೊಡಬೇಕಾಗತ್ತೆ, ಅದು ಏನು ಕಾರಣ ಅಂತಲೂ ಹುಡುಕಬೇಕಾಗತ್ತೆ. ಯೂಶಲಿ ಮಕ್ಕಳಲ್ಲಿ ಕಮ್ಮಿ ಚಾನ್ಸಸ್ ಈ ಥರ ಆಗೋದು, ಆದರೆ ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇದ್ದರೆ, ಅಂದರೆ ಸಾಕಷ್ಟು ಚಿಕ್ಕ ವಸ್ತುನೂ ಮರೀತಿದ್ದಾರೆ ಅಂದರೆ ಅಷ್ಟೇ ನಾವು ನೋಡ್ತೀವಿ ಯಾವುದಾದ್ರು ಜೆನೆಟಿಕ್ ಕಾಸಸ್ ಆ ಥರ ಇದ್ದರೆ. ಬಟ್ 18ರಿಂದ 50 ವರ್ಷ ಆ ಏಜ್ ಗ್ರೂಪಲ್ಲಿ ಈ ಥರ ಏನಾರು ಆಗ್ತಿದ್ರೆ ಆವಾಗ ನಾವು ರಿವರ್ಸಿಬಲ್ ಕಾಸಸ್ ಆಫ್ ಮೆಮ್ರಿ ಇಂಪೇರ್ಮೆಂಟ್ ಅಂತೀವಿ. ಅಂದರೆ ಸ್ವಲ್ಪ ನಮ್ಮದ್ರಲ್ಲಿ ಈಗ ಮೆಮ್ರಿಗೆ ಸ್ವಲ್ಪ ವಸ್ತುಗಳು ಭಾಳ ಇಂಪಾರ್ಟೆಂಟ್, ಲೈಕ್ ವಿಟಮಿನ್ B12 ಆಗಲಿ, ಫೋಲಿಕ್ ಆ್ಯಸಿಡ್ ಆಗಲಿ, ಮತ್ತು ಅಮೋನಿಯಾ ಅಂತೀವಿ, ಎಲೆಕ್ಟ್ರೋಲೈಟ್ಸ್, ಸೋಡಿಯಮ್, ಅವೆಲ್ಲ ಸಾಕಷ್ಟು ಇಂಪಾರ್ಟೆಂಟ್ ಎಲೆಕ್ಟ್ರೋಲೈಟ್ಸು, ವಿಟಮಿನ್ಸು. ಆಮೇಲೆ ಅಮೋನಿಯಾ ಅನ್ನೋದು ವೇಸ್ಟ್ ಪ್ರಾಡಕ್ಟ್ಸು. ಲೈಕ್ ಸೋಡಿಯಂ ಕಮ್ಮಿ ಆದಾಗೂ ಈ ಥರ ಆಗೋ ಚಾನ್ಸ್ ಇರುತ್ತೆ. ಈ ವಿಟಮಿನ್ B12 ಕಮ್ಮಿ ಆದ್ರೂ ಈ ಥರ ಮೆಮ್ರಿ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಲ್ಲೂ ಮೆಮ್ರಿ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಅಮೋನಿಯಾ ಜಾಸ್ತಿ ಆದ್ರೂ ಮೆಮ್ರಿ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೇಸಸ್ಸಲ್ಲಿ ಇವೆಲ್ಲ ಕರೆಕ್ಟ್ ಮಾಡಿದರೆ ಹೊರಟೋಗಿರೋ ಮೆಮ್ರಿ ಪ್ರಾಬ್ಲಮ್ ಏನಿರುತ್ತೆ ಅದು ಮತ್ತೆ ಸರಿಯಾಗೋ ಚಾನ್ಸಸ್ ಇರುತ್ತೆ. ಈಗ ಬಿಯಾಂಡ್ 65 ಇಯರ್ಸ್ ಆದಮೇಲೆ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಅನ್ನೋದು ಚಾನ್ಸಸ್ ಇರುತ್ತೆ. ಅಂದರೆ ನಾವು ಹೇಳ್ತೀವಿ ಮರ್ತೋಗ್ತಿದ್ದಾರೆ, ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂಥೇಳಿ. ಅವರಲ್ಲಿ ಮೆಮ್ರಿ ಲಾಸಿಗೆ ಬೇರೆ ಕಾರಣಗಳಿರೋ ಚಾನ್ಸಸ್ ಇರುತ್ತೆ. ಲೈಕ್ ಚಿಕ್ಕದು ಕ್ಲಾಟ್ಸ್ ಆದರೆ ಬ್ರೈನಲ್ಲಿ, ಆರ್ ಇಲ್ಲ ಅಂತಂದರೆ ಏಜ್ ರಿಲೇಟೆಡ್ ಬ್ರೈನ್ ಶ್ರಿಂಕೇಜ್ ಅಂತ, ಅಂದರೆ ಬ್ರೈನ್ ಸಣ್ಣ ಆಗ್ತಾ ಹೋಗ್ತಿರ್ತದೆ, ಅದು ಶ್ರಿಂಕ್ ಆಗ್ತಿರುತ್ತೆ, ಅದು ಏಜ್ ರಿಲೇಟೆಡು. ಇಲ್ಲ ಅಲ್ಝೈಮರ್ಸ್ ಅಂತ ಅಂತೀವಿ, ಅಂದರೆ ಅರ್ಲಿ ಅಲ್ಝೈಮರ್ಸ್, ಅಂದರೆ ಮೆಮ್ರಿ ಅದರಲ್ಲಿ ಕಳೆದೋಗ್ತಾ ಇರುತ್ತೆ, ಅದು ಏಜ್ ರಿಲೇಟೆಡ್.
ಸೊ ಇವರಲ್ಲಿ ಸ್ವಲ್ಪ ಕಾಗ್ನೇಟಿವ್ ಎನ್ಹ್ಯಾನ್ಸರ್ಸ್ ಅನ್ನೋ ಮೆಡಿಸಿನ್ಸ್ ಅವೆಲ್ಲ ಹಾಕ್ತೀವಿ. ಸ್ವಲ್ಪ ಹೊಸ ಟ್ರೀಟ್ಮೆಂಟ್ಸು ಬರ್ತಿದ್ದಾವೆ. ಸೊ ನೀವು ಯಾವ ಏಜ್ ಗ್ರೂಪಲ್ಲಾದರೂ ಈ ಥರ ಏನಾದರೂ ಮೆಮರಿ ಪ್ರಾಬ್ಲಮ್ಸ್ ಅದು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನ್ಯೂರಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿದರೆ ಅವರು ಫಸ್ಟ್ ಅದನ್ನು ಅಸೆಸ್ ಮಾಡ್ತಾರೆ. ಅದು ಯಾವ ಟೈಪ್ ಮೆಮ್ರಿ ಇಂಪೇರ್ಮೆಂಟು ಆರ್ ನೆನಪಿನ ಶಕ್ತಿ ಯಾವ ಇದರಲ್ಲಿ ಶಾರ್ಟ್ ಟರ್ಮ, ಲಾಂಗ್ ಟರ್ಮ, ವರ್ಬಲ್, ವಿಜುವಲ್ ಭಾಳಷ್ಟಿದ್ದಾವೆ. ಅದನ್ನೆಲ್ಲ ಅಸೆಸ್ ಮಾಡಿ ಅದು ಇಂಪಾರ್ಟೆಂಟ್ ಇದ್ದರೆ ಅದಕ್ಕೆ ಯಾವ್ಯಾವ ಆ ಏಜ್ ಗ್ರೂಪ್ ಪ್ರಕಾರ ಯಾವ್ಯಾವ ಕಾರಣ ಇರ್ಬೋದು, ಅದಕ್ಕೆ ಯಾವ ಥರ ಟ್ರೀಟ್ ಮಾಡ್ಬೋದು ಅಂತ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಸರಿ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಅದು ದಯವಿಟ್ಟು ಬೇಗ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.